ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಗೋಸಿಕೆರೆ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ 10ರಲ್ಲಿ ವಿತರಿಸಿರುವ ನಿವೇಶನಗಳಿಗೆ ಹದ್ದುಬಸ್ತು ಮಾಡಿ ಖಾತೆ ಮಾಡಿಕೊಡಬೇಕು ಎಂದು ತಾಲೂಕು ಪಂಚಾಯಿತಿ ಮುಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ಟಿಎನ್ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಸಿಕೆರೆ ಗ್ರಾಮದಲ್ಲಿ ರಿಜಿಸ್ಟರ್ ಸರ್ವೆ ನಂಬರ್ 10ರಲ್ಲಿ 6 ಎಕರೆಗಳಲ್ಲಿ 2014ರಲ್ಲಿ ಆಶ್ರಯ ಮನೆ ಯೋಜನೆ ಅಡಿಯಲ್ಲಿ ಖಾಲಿ ನಿವೇಶನ ಉದ್ದೇಶಕ್ಕಾಗಿ ಹಕ್ಕುಪತ್ರ ವಿತರಿಸಲಾಗಿದ್ದು, ಆದರೆ ಇದುವರೆಗೆ ಲೇಔಟ್ ಪ್ಲಾನ್ ಮಾಡಿ ಹದ್ದುಬಸ್ತುಗೊಳಿಸಿ ಖಾತೆಯನ್ನ ಮಾಡಿರುವುದಿಲ್ಲ. ಹಾಗಾಗಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಿವೇಶನಗಳಿಗೆ ಖಾತೆ ಮಾಡಿಕೊಡಲು ಮನೆಯನ್ನ ನಿರ್ಮಿಸಿಕೊಳ್ಳಲು ಅನುಮತಿ ಕೊಡಬೇಕು ಎಂದು ರಾಜ್ಯಾಧ್ಯಕ್ಷ ಟಿಡಿ ರಾಜಗಿರಿ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇಒ ಶಶಿಧರ್ ಮಾತನಾಡಿ, ಇನ್ನು 1 ವಾರದೊಳಗೆ ಸಮಸ್ಯೆ ಇತ್ಯರ್ಥಪಡಿಸಲಾಗುತ್ತದೆ. ತಹಶೀಲ್ದಾರ್ ನೇತೃತ್ವದಲ್ಲಿ ಈಗಾಗಲೇ ಪಟ್ಟಿಯಲ್ಲಿ ಇರುವ ಅರ್ಹ ಫಲಾನುಭವಿಗಳಿಗೆ ಖಾತೆ ನೀಡಲಾಗುತ್ತದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನಕುಮಾರ್, ರೈತ ಕಿಸಾನ್ ಸಂಘದ ನಾಗರಾಜ್, ಓಂಕಾರ ಮೂರ್ತಿ, ಬಸವರಾಜಪ್ಪ, ತಿಪ್ಪೇಸ್ವಾಮಿ, ರಂಗಪ್ಪ, ಪ್ರಭು, ಸಂಪತ್, ಮಲ್ಲಪ್ಪ ಇತರರು ಮಹಿಳಾ ಫಲಾನುಭವಿಗಳು ಹಾಜರಿದ್ದರು. ಇತಿಹಾಸ ಇಲ್ಲ ಅಂತ ಹೇಳಿದೆ. ಸರಿ, ಬರೀ ಹಕ್ಕುಪತ್ರ ಇಟ್ಟುಕೊಂಡು ನಾನು ಅಲ್ಲಿ ಸೈಟ್ ಡೆವಲಪ್ ಮಾಡೋದು ಇದು ತಾಂತ್ರಿಕವಾಗಿ ಸ್ವಲ್ಪ ಕಷ್ಟ. ಹಾಗಾಗಿ ಏನು ಮಾಡಿದೆ, ನಾನು ನಮ್ಮ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಪತ್ರ ಬರೆದೆ. ಎಲ್ಲ ಹಕ್ಕುಪತ್ರಗಳನ್ನು ಜೆರಾಕ್ಸ್ ಹಾಕಿ ಈ ಹಕ್ಕುಪತ್ರದ ಆಧಾರದ ಮೇಲೆ, ಏಕೆಂದರೆ ಹಕ್ಕುಪತ್ರದಲ್ಲಿ ಒಂದು ನಿವೇಶನ ಹಂಚಿಕೆ ಮಾಡಬೇಕಾದ್ರೆ ಸೆಕ್ಟುವಲ್ಲಿನೂ ಕೂಡ ಹಾಕಿರ್ತಾರೆ. ಪೂರ್ವ ವಿಚಾರ, ಪಶ್ಚಿಮ ವಿಚಾರ, ಉತ್ತರ ಕೇಂದ್ರ, ದಕ್ಷಿಣ ಕೇಂದ್ರ. ಇದರ ಆಧಾರದ ಮೇಲೆ ಒಂದು ಕಾಲ್ಪನಿಕ ನಕ್ಷೆಯನ್ನು ತಯಾರಿಸಿಕೊಡಿ ಅಂತೇಳಿ ERD ಇಂಜಿನಿಯರ್ಗೆ ಪತ್ರ ಬರೆದಾಗ ಅವರು ಆ ಹಕ್ಕುಪತ್ರಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಕಾಲ್ಪನಿಕ ನಕ್ಷೆಯನ್ನು ತಯಾರು ಮಾಡಿ ಕೊಟ್ಟರು. ಇದರಲ್ಲೇನಾಗಿದೆ, ವಾಸ್ತವವಾಗಿ ಮಂಜೂರಾಗಿರ್ತಕ್ಕಂಥ ಜಾಗ ಅದರಲ್ಲಿ ಈಗಾಗಲೇ ಸುಮಾರು ಮನೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಮನೆಗಳನ್ನು ಆ ಜಾಗದಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಸ್ಯಾಂಕ್ಷನ್ ಆಗಿರೋ ಭೂಮಿ ಒಂದು ಕಡೆ ಇದೆ, ಆದರೆ ಆ ಜಾಗದಲ್ಲಿ ಈಗಾಗಲೇ ಮನೆಗಳು ನಿರ್ಮಾಣ. ಸ್ಥಳ ಪರಿಶೀಲನೆಗೆ ಹೋದಾಗ ಏನಾಯಿತು, ನಮ್ಮ ಇವರೆಲ್ಲ ಸರ್ ಈ ಥರ ಆದರೆ ನಮಗೆ ಅನ್ಯಾಯ ಆಗುತ್ತೆ, ನಕ್ಷೆನಲ್ಲಿ ಬದಲಾವಣೆ ಮಾಡಿಸ್ತೀವಿ, ಹೊಸದಾಗಿ ಬೇರೆ ಕಡೆ ಎಲ್ಲಿ ಖಾಲಿ ಅಲ್ಲಿ ಗುರುತಿಸಿ ನಮಗೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಅದನ್ನು ಕೂಡ ಆಯ್ತಪ್ಪ, ನಮ್ಗೆ ಅನುಕೂಲ ಆಗೋದಾದ್ರೆ ಅದನ್ನು ಮಾಡೋದಾಗುತ್ತೆ. ತಹಶೀಲ್ದಾರ್ ಹತ್ರ ಮಾತಾಡಿ ಸಂಬಂಧಪಟ್ಟಂಥ RI ಮತ್ತು ಸರ್ವೇಯರನ್ನ ಕರ್ಕೊಂಡು ಹೋಗಿ ನಕ್ಷೆನಲ್ಲಿ ಕೂಡ ಬದಲಾವಣೆ ಮಾಡಿದ್ವಿ. ಎಲ್ಲಿ ಜಾಗ 5 ಎಕರೆ 20 ಗಂಟೆ ಎಲ್ಲಿ ಸ್ಯಾಂಕ್ಷನ್ ಆಗಿತ್ತು ಅದನ್ನು ಬಿಟ್ಟು ಈ ಗೋಮಾಳ ಜಾಗ ಇದೆ, ಅದರಲ್ಲಿ ಎಲ್ಲಿ ಈಗ ನಾವು ಹೊಸದಾಗಿ ಕೂರಿಸ್ಬೇಕಿದೆ ಸೈಟ್ಗಳು, ಅದಕ್ಕೆ ಅದನ್ನು ಕೂಡ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನು ಕೂಡ ಬದಲಾವಣೆ ಮಾಡಿಸ್ತೀವಿ. ಬದಲಾವಣೆ ಮಾಡಿಸಿ ಆದಮೇಲೆ ಅದನ್ನು ನಾವು ಬೌಂಡ್ರಿನೂ ಕೂಡ ಕೂರಿಸಿದ್ದೀವಿ ಈಗಾಗಲೇ. ಇದು ಆದ ಮೇಲೆ ಇದು ಗ್ರಾಮ ಪಂಚಾಯತಿ ಕರ್ತವ್ಯ ಇರುತ್ತೆ. TN ಕೋಟೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಈ ಸರ್ವೆ ನಂಬರ್ 10ರಲ್ಲಿ 5 ಎಕರೆ 20 ಗಂಟೆ ಏನು ಮಂಜೂರಾಗಿದೆ ಆಶ್ರಯ ನಿವೇಶನಕ್ಕೆ ಅಂತೇಳಿ, ಅದರಲ್ಲಿ ನಮಗೆ ಜಾಗ ಕೊಡಿ ಅಂತೇಳಿ ಸುಮಾರು ದಿನದಿಂದಲೂ ಕೂಡ ನನಗೆ ಪತ್ರದ ಮೂಲಕ ಆ ಗ್ರಾಮದ ಸದಸ್ಯರು ಮನವಿಯನ್ನು ಆ ದಾಖಲೆಗಳನ್ನು ಪರಿಶೀಲಿಸಲಾಗಿ ಆ ಹಿಂದೆ ಹಕ್ಕುಪತ್ರಗಳನ್ನು ಹಂಚಿಕೆ ಮಾಡಿರೋದು ಕಂಡುಬಂದಿದೆ. ಆ ಹಕ್ಕುಪತ್ರದ ಮೇಲೆ 1992 ಅಂತೇಳಿ ಬಿಲ್ ಹಾಕಿರೋದು ಕೂಡ ಕಂಡುಬಂದಿದೆ. ಆದರೆ ಪಾಣಿನಲ್ಲಿ ಭೂ ಮಂಜೂರಾತಿ 2013-14ರಲ್ಲಿ ಇದು ತಹಶೀಲ್ದಾರ್ ಅವರು ನೀಡಿರ್ತಕ್ಕಂಥ ಹಕ್ಕುಪತ್ರ. ಇದು ನಮ್ಮ ತಾಲೂಕು ಪಂಚಾಯತಿ ಮೊದಲಿಗೆ ನನ್ನ ಹತ್ರ ಬಂದಾಗ ಈ ಥರ ಆಗಿದೆ ಸರ್, ನನಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಬಂದಾಗ ನಾನು ತಹಶೀಲ್ದಾರ್ ಅವರಿಗೆ ಒಂದು ಪತ್ರ ಬರೆದೆ. ಈ ಥರ ಸರ್ವೆ ನಂಬರ್ 10ರಲ್ಲಿ 5 ಎಕರೆ 20 ಗಂಟೆ ಆಶ್ರಯ ನಿವೇಶನ ವಂಚನೆ ಆಗಿದೆ,
ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಚೇರಿಯಿಂದ ಹಕ್ಕುಪತ್ರನೂ ಕೂಡ ಇಷ್ಟವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಆಸ್ತಿಯ ನಿವೇಶನದ ಬಡಾವಣೆಯ ನಕ್ಷೆ ಹಕ್ಕುಪತ್ರದ ನಕಲುಗಳನ್ನು ಒದಗಿಸಿಕೊಡಿ. ಏಕೆಂತಂದರೆ ನನ್ನ ಕಚೇರಿನಲ್ಲಿ ಪರಿಶೀಲನೆ ಮಾಡಿದಾಗ ಹಕ್ಕುಪತ್ರ ವಿತರಣೆ ಮಾಡಿರೋ ಬಗ್ಗೆ ಯಾವುದೇ ದಾಖಲೆಗಳು ಲಭ್ಯ ಇರಲಿಲ್ಲ. ಆ ಕಾರಣಕ್ಕೆ ನಾನು ತಹಸೀಲ್ದಾರ್ ಅವರಿಗೆ ಪತ್ರವನ್ನು ಬರೆದೆ. ಪತ್ರವನ್ನು ಬರೆದಾದ್ಮೇಲೆ ಇವರೇ ಹೋದ್ರು, ಯಾರೋ ಮುಖಂಡರು ನಮ್ಮ ಇವರೆಲ್ಲ ಇವರೆಲ್ಲ ಹೋದಾಗ ವಾಪಸ್ ಬಂದು ಸರ್ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ತೀಕ್ಷ್ಣವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಯಾಕಂದ್ರೆ ಈ ಹೋರಾಟ ಇಲ್ಲಿಗೇನಿಲ್ಲ, ನಾವೆಲ್ಲ ಬಾಬಾ ಸಾಹೇಬ್ ರಾಮನಾಯ್ಗಳು ಅವ್ರ ವಾರಸ್ದಾರ್. ಯಾಕಂದ್ರೆ ನಮಗೆ ನ್ಯಾಯ ಸಿಗದೆ ಹೋದ್ರೆ ನಾವು ಅಂಬೇಡ್ಕರ್ ನಮಗೆ ತ್ರಿವೇಣ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಶಿಕ್ಷಣವನ್ನು ಪಡ್ಕೊಂಡು ಸಂಘಟನೆಯನ್ನು ಮಾಡ್ಕೊಂಡು ಹೋರಾಟವನ್ನು ಮಾಡ್ತೀವಿ. ಈಗ ನಾವು ತಕ್ಕಮಟ್ಟಿಗೆ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ, ಈಗ ಹೋರಾಟದ ಹಾದಿಗೆ ಇಳಿದೀವಿ. ಈಗ ಸಂಘಟನೆಯನ್ನು ಮಾಡ್ಕೊಂಡು ಈಗ ನಾವು ಬಂದಿದ್ದೀವಿ ನಿಮ್ಮ ಆಫೀಸ್ ಮುಂದ್ಗಡೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರ್ ಆಗಿರ್ಬೋದು, ಆಗಿರ್ಬೋದು, ತಾಲೂಕು ಆಡಳಿತ ಕೂಡಲೇ ಈ ಒಂದು ನಿರ್ದಿಷ್ಟ ಒಂದು ಹೋರಾಟವನ್ನು ಸತ್ಯಾಗ್ರಹವನ್ನು ಪರಿಗಣಿಸಿ ಹೋಗಿ ನೊಂದಿರ್ತಕ್ಕಂಥ ಮನನೊಂದಿರ್ತಕ್ಕಂಥ ನಿಜವಾಗಿ ನೈಜ ಫಲಾನುಭವಿಗಳಿಗೆ ಆ ಒಂದು ಹಕ್ಕುಪತ್ರವನ್ನು ವಿತರಣೆ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬರ ಆಶಯದಂತೆ ನಾವೆಲ್ಲರೂ ಸಹ ಏನು ನಮ್ಮ ಚಿಕ್ಕೇಗೌಡರು ಹೇಳಿದರು ಅರ್ಕಲ್ಗೂಡಲ್ಲಿ ಇದೆಯೋ ಅಂತ. ನಮ್ಮ ಇನ್ನೊಬ್ಬ ರೈತ ಮೋರ್ಚಾ ನಮ್ಮ ಸ್ನೇಹಿತರಂತ ನಾಗರಾಜನವರು ಇದ್ದಾರೆ. ಅವರು ಸಹ ಅಷ್ಟೇ ಸದಾ ರೈತರ ಪರವಾಗಿ, ದೀನದಲಿತರ ಪರವಾಗಿ, ದುರ್ಬಲರ ಪರವಾಗಿ, ಶೋಷಿತರ ಪರವಾಗಿ ಯಾವಾಗಲೂ ನಿಂತ್ಕೊಂಡಿರ್ತಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಮುಂದೂ ಸಹ ಈ ಜಿಲ್ಲಾ ಮಟ್ಟಕ್ಕೆ ಹೋಗುತ್ತೋ ಅಥವಾ ರಾಜ್ಯ ಮಟ್ಟಕ್ಕೆ ಹೋಗ್ತಾ ಗೊತ್ತಿಲ್ಲ ಧರಣಿ. ಸೊ ಇದು ಇವತ್ತು ಕೊನೆ ಆಗ್ಬೇಕು.